ನಮಸ್ಕಾರ ಸ್ನೇಹಿತರೆ, ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇದೇ ಏಪ್ರಿಲ್ 1ರಿಂದ ಪಿಂಚಣಿ ಯೋಜನೆ ಬದಲಾಗ್ತಾ ಇದೆ. ಸೊ ಈ ಬದಲಾಗ್ತಾ ಇರ್ತಕ್ಕಂಥ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ನಿವೃತ್ತಿ ಬಳಿಕ ನೋಡಿ 50% ಖಾತರಿ ಪಿಂಚಣಿ ಸಿಗುವುದರ ಜೊತೆಗೆ ಡಿಯರ್ನೆಸ್ನ ರಿಲೀಫ್ ಕೂಡ ಸಿಗಲಿದೆ. ಸೊ ಬನ್ನಿ ಸ್ನೇಹಿತರೆ, ಹಾಗಾದರೆ ಸರ್ಕಾರಿ ನೌಕರರಿಗೆ ಈ ಬದಲಾಗ್ತಾ ಇರ್ತಕ್ಕಂಥ ಪಿಂಚಣಿ ನಿಯಮದಲ್ಲಿ ಏನಂತ ಸಿಗುತ್ತೆ ಅನ್ನೋ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಪಿಂಚಣಿದಾರರಿಗೂ ತುಟ್ಟಿ ಪರಿಹಾರ. ಅದರಲ್ಲಿ ಯಾವ ಪಿಂಚಣಿ ಅಂತಂದರೆ ನೋಡಿ, UPS ಅಡಿಯಲ್ಲಿ ಖಾತರಿಪಡಿಸಿದ ಪಿಂಚಣಿ ಹಣದುಬ್ಬರ ಸೂಚ್ಯಂಕಿತವಾಗಿರುತ್ತದೆ ಅಂತ ಈಗ ಹಣಕಾಸು ಸಚಿವಾಲಯ ತಿಳಿಸಿದೆ. ಇದಲ್ಲದೆ ಇದು ಕೈಗಾರಿಕಾ ಕಾರ್ಮಿಕರಿಗೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ತುಟ್ಟಿ ಪರಿಹಾರವನ್ನು ಒದಗಿಸುತ್ತೆ. ಹಾಗೆ ಖಚಿತಪಡಿಸಿದ ವೇತನ ಮತ್ತು ಕುಟುಂಬ ಭತ್ಯೆಯ ಮೇಲೆ ತುಟ್ಟಿ ಪರಿಹಾರ ಲಭ್ಯವಿರುತ್ತೆ. ಸೇವೆ ಸಲ್ಲಿಸುತ್ತಿರುವ ಉದ್ಯೋಗಿಗಳಿಗೆ ಅನ್ವಯವಾಗುವ ತುಟ್ಟಿ ಭತ್ಯೆಗೆ ತುಟ್ಟಿ ಪರಿಹಾರವನ್ನು ಜಾರಿಗೆ ತರಲಾಗುತ್ತೆ. ಪಿಂಚಣಿ ಪಾವತಿಸಲು ಪ್ರಾರಂಭಿಸಿದ ತಕ್ಷಣ ತುಟ್ಟಿ ಪರಿಹಾರವನ್ನು ಪಾವತಿಸಲಾಗುತ್ತೆ. ಹಾಗೆ ಕನಿಷ್ಠ 25 ವರ್ಷಗಳ ಕಾಲ ಕೆಲಸ ಮಾಡಿದ ಉದ್ಯೋಗಿಗಳಿಗೆ ಹಿಂದಿನ 12 ತಿಂಗಳುಗಳಲ್ಲಿ ಪಡೆದ ಸರಾಸರಿ ಮೂಲ ವೇತನದ 50% ದರದಲ್ಲಿ ಖಾತರಿಯ ಪಿಂಚಣಿ ದೊರೆಯುತ್ತೆ. ಸೊ ಇದು ಮುಖ್ಯವಾದಂಥ ಪಾಯಿಂಟ್ ಸ್ನೇಹಿತರೆ, ನೀವು ಗಮನಿಸಬೇಕು. ಕನಿಷ್ಠ 25 ವರ್ಷಗಳ ಕಾಲ ಅವರು ಕೆಲಸ ಮಾಡಿದರೆ ಅವರ ಹಿಂದಿನ 12 ತಿಂಗಳುಗಳಲ್ಲಿ ಪಡೆದ ಸರಾಸರಿ ಮೂಲ ವೇತನದ 50% ಅವರಿಗೆ ಪಿಂಚಣಿ ದೊರೆಯುತ್ತೆ. UPS ಪಿಂಚಣಿ ಪಡೆಯಲು ಕನಿಷ್ಠ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು. 25 ವರ್ಷಗಳಿಗಿಂತ ಕಡಿಮೆ ಕಾಲ ಕೆಲಸ ಮಾಡಿದವರಿಗೆ ಅನುಪಾತದ ಆಧಾರದ ಮೇಲೆ ಪಿಂಚಣಿಯನ್ನು ನೀಡಲಾಗುತ್ತೆ. ಹಾಗೆ ಖಚಿತಪಡಿಸಿದ ವೇತನ ಮತ್ತು ಕುಟುಂಬ ಭತ್ಯೆಯ ಮೇಲೆ ತುಟ್ಟಿ ಪರಿಹಾರ ಲಭ್ಯವಿರುತ್ತೆ. ಸೇವೆ ಸಲ್ಲಿಸುತ್ತಿರುವ ಉದ್ಯೋಗಿಗಳಿಗೆ ಅನ್ವಯವಾಗುವ ತುಟ್ಟಿ ಭತ್ಯೆಯಂತೆಯೇ ತುಟ್ಟಿ ಪರಿಹಾರವನ್ನು ಜಾರಿಗೆ ತರಲಾಗುತ್ತೆ. ಪಿಂಚಣಿ ಪಾವತಿಸಲು ಪ್ರಾರಂಭಿಸಿದ ತಕ್ಷಣ ನೋಡಿ ಅವರಿಗೆ ತುಟ್ಟಿ ಭತ್ಯೆ ಕೂಡ ಪ್ರಾರಂಭ ಆಗುತ್ತೆ. ಒಂದು ವೇಳೆ ಉದ್ಯೋಗಿಯ ಮರಣ ಹೊಂದಿದರೆ ನೋಡಿ, ಅಂತಹ ಸಂದರ್ಭದಲ್ಲಿ ಮರಣದ ಮೊದಲು ಪಡೆದ ಪಿಂಚಣಿಯ 60% ದರದಲ್ಲಿ ಅವರ ಸಂಗಾತಿಗೆ ಖಾತರಿಪಡಿಸಿದ ಕುಟುಂಬ ಭತ್ಯೆ ದೊರೆಯುತ್ತೆ. ಕನಿಷ್ಠ 10 ವರ್ಷಗಳ ಸೇವೆ ನಂತರ ತಿಂಗಳಿಗೆ ರು 10,000 ಇದು ಕನಿಷ್ಠ ವೇತನ ಸಿಗುತ್ತೆ ಸ್ನೇಹಿತರೆ. ಹಾಗೆ ಖಾತರಿಪಡಿಸಿದ ಕುಟುಂಬ ವೇತನ ಮತ್ತು ಖಾತರಿಪಡಿಸಿದ ಕನಿಷ್ಠ ವೇತನವನ್ನು ನೀಡಲಾಗುವುದು. ಕೆಲಸ ಮಾಡುವ ಉದ್ಯೋಗಿಗಳಿಗೆ ಕೈಗಾರಿಕಾ ಕಾರ್ಮಿಕರ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ ಆಧರಿಸಿದ ತುಟ್ಟಿ ಪರಿಹಾರವನ್ನು ನೀಡಲಾಗುತ್ತೆ. ನಿವೃತ್ತಿಯ ನಂತರ ನೀವು ಗ್ರ್ಯಾಚ್ಯುಟಿಯೊಂದಿಗೆ ಒಂದು ದೊಡ್ಡ ಮೊತ್ತವನ್ನು ಪಡಿತೀರಿ ಈ ಯೋಜನೆಯಿಂದ ಸ್ನೇಹಿತರೆ. ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ನ ಯೋಜನೆಯಿಂದ ನೀವು ನಿವೃತ್ತಿ ನಂತರ ಒಂದು ಗ್ರ್ಯಾಚ್ಯುಟಿಯೊಂದಿಗೆ ಒಂದು ದೊಡ್ಡ ಮೊತ್ತವನ್ನು ಪಡಿತೀರಿ. ಈ ಒಟ್ಟು ಮೊತ್ತವನ್ನು ಪ್ರತಿ 6 ತಿಂಗಳ ಸೇವೆಗೆ ನಿವೃತ್ತಿ ದಿನಾಂಕದಂದು ಮಾಸಿಕ ವೇತನದ ಅಂದರೆ ಸಂಬಳ ಪ್ಲಸ್ DA ಅದರ 1/10 ದರದಲ್ಲಿ ಲೆಕ್ಕ ಹಾಕಿ ನಿಮಗೆ ನೀಡಲಾಗುತ್ತೆ. ಕೇಂದ್ರ ನಾಗರಿಕ ಸೇವೆಗಳ ನಿಯಮಗಳು 2021 ಪ್ರಕಾರ ಗ್ರ್ಯಾಚ್ಯುಟಿಯನ್ನು ಪಾವತಿಸಲಾಗುತ್ತೆ. ಸ್ವಯಂ ಪ್ರೇರಿತ ನಿವೃತ್ತಿಯ ಸಂದರ್ಭದಲ್ಲಿ ಖಾತರಿ ವೇತನದ ಪ್ರಾರಂಭ ದಿನಾಂಕವು ಉದ್ಯೋಗಿಯ ಸೇವಾ ಅವಧಿಯು ಗ್ರ್ಯಾಚ್ಯುಟಿ ನಿವೃತ್ತಿವರೆಗೆ ಮುಂದುವರಿದಿದ್ದರೆ ಅಂಥವರು ನೋಡಿ ಗ್ರ್ಯಾಚ್ಯುಟಿಯನ್ನು ಪಡೆಯುತ್ತಿದ್ದ ದಿನಾಂಕದಿಂದ ಅವರಿಗೆ ನೀಡಲಾಗುತ್ತೆ. ಸೊ ಪ್ರಸ್ತುತ NPS ಯೋಜನೆಯಲ್ಲಿರುವ ಕೇಂದ್ರ ಸರ್ಕಾರಿ ನೌಕರರಿಗೆ NPS ಅಡಿಯಲ್ಲಿ ಈಗ UPS ಒಂದು ಆಯ್ಕೆಯಾಗಿ ಲಭ್ಯವಿರುತ್ತೆ. ಏಪ್ರಿಲ್ 1, 2025ರಿಂದ ಇದು ಜಾರಿಗೆ ಬರ್ತಾ ಇದೆ. ಇದನ್ನು ಬೇಕು ಅಂದರೆ ನೀವು ಆಯ್ಕೆ ಮಾಡ್ಕೋಬೋದು, ಬೇಡ ಅಂತಂದರೆ ಬಿಡ್ಬೋದು ಸ್ನೇಹಿತರೆ. ಇದೊಂದು ಆಯ್ಕೆಯಾಗಿ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಸೊ UPS ಒಂದು ದೊಡ್ಡ ಮೊತ್ತದ ಅಮೌಂಟನ್ನು ನೀಡುತ್ತಿದ್ದ ಸಂದರ್ಭದಲ್ಲಿ ನೀವು ಪಡೆಯುವಂಥದ್ದು ಒಂದು ಒಳ್ಳೆಯ ಸ್ಕೀಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಇದ್ದರೆ ಕೇಂದ್ರ ನೌಕರರಿಗೆ ಆಸಕ್ತಿ ಇದ್ದರೆ ನೀವು ಈ ಯೋಜನೆಯನ್ನು ಆಯ್ಕೆ ಮಾಡ್ಕೋಬೋದು. ಸೊ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.